ನಮಸ್ಕಾರ ವಿಕಲಚೇತನ ಬಂಧುಗಳೇ. ನಮ್ಮ ಜಯ ಕರ್ನಾಟಕ ವಿಕಲಚೇತನ ರಕ್ಷಣಾ ವೇದಿಕೆಯಿಂದ ವಿಕಲಚೇತನರ ಅಗತ್ಯ ಸೇವೆಗಳ ಒದಗಿಸುವ ಉದ್ದೇಶದಿಂದ ಬೆಂಗಳೂರು ನಗರದಲ್ಲಿ ಕೆಂಗೇರಿಯಲ್ಲಿ ನೂತನವಾಗಿ ಕಚೇರಿಯನ್ನ ಪ್ರಾರಂಭಿಸಿದ್ದು, ಕಳೆದ 4 ತಿಂಗಳಿಂದ ನಮ್ಮ ಸಂಸ್ಥೆಯಿಂದ ಹಲವಾರು ವಿಕಲಚೇತನರಿಗೆ ಮಾಹಿತಿ ಮತ್ತು ಮಾರ್ಗದರ್ಶನ, ಹಲವಾರು ಸಮಸ್ಯೆಗಳನ್ನು ಹೊತ್ತು ತಂದಿರುವಂತಹ ವಿಕಲಚೇತನರಿಗೆ ನ್ಯಾಯ ಮಾರ್ಗದಲ್ಲಿ ನ್ಯಾಯ ಒದಗಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಹಾಗೇನೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ವಿಕಲಚೇತನರಿಗೆ ಅಗತ್ಯವಾದಂತ ಸೇವೆಗಳು ಮತ್ತು ಮಾಹಿತಿಗಳು, ಮಾರ್ಗದರ್ಶನಗಳು, ಹಾಗೇನೆ ಮತ್ತು ಪ್ರತಿಯೊಂದು ಸೌಲಭ್ಯದಿಂದ ವಂಚಿತರಾಗಿದ್ದಂತ ವಿಕಲಚೇತನರಿಗೆ ಸೌಲಭ್ಯವನ್ನು ಒದಗಿಸಿ ಅವರ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರ ಇರುವುದಿಲ್ಲ. ಇದು ಯಾವುದೇ ವ್ಯಾಪಾರನೂ ಅಲ್ಲ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಅಧ್ಯಕ್ಷರುಗಳನ್ನ ನೇಮಕ ಮಾಡಿ ಅಲ್ಲಿರುವಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರುವುದು, ಹಾಗೂ ನೊಂದು ಬೆಂದಿರುವಂತ ವಿಕಲಚೇತನರಿಗೆ ಆತ್ಮಧೈರ್ಯ ತುಂಬುವುದು, ಹಾಗೇನೆ ಸರ್ಕಾರದ ಪ್ರತಿಯೊಂದು ಸೌಲಭ್ಯಗಳ ಮಾಹಿತಿ ಒದಗಿಸುವುದು, ಅನ್ಯಾಯವಾದಲ್ಲಿ ಪ್ರತಿಭಟಿಸುವುದು ಇದರ ಉದ್ದೇಶವಾಗಿದೆ. ನಮ್ಮ ರಾಜ್ಯ ವೇದಿಕೆಯಿಂದ ಸಹಾಯವಾಣಿಯನ್ನು ಕೂಡ ಈಗ ಪ್ರಾರಂಭಿಸಿದ್ದೇವೆ. ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಇನ್ನೂ ಕನೆಕ್ಷನ್ ಆಗಿಲ್ಲ, ನಮ್ದು ನಂಬರ್ ಬಂದಿದೆ BSNL ಇಂದ. ಇನ್ನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ಸಂಬಂಧಿಸಿದ ಸಂಪರ್ಕ ನಂಬರ್ ಕೂಡ ಅಲ್ಲಿ ಅಳವಡಿಸಿದ್ವಿ. ಆ ನಂಬರ್ಗೆ ಸುಮಾರು 100-150 ಫೋನ್ ಕರೆಗಳು ಬಂದಿದ್ದಾವು. ಪಿಂಚಣಿ ಬಗ್ಗೆ, ಎಜುಕೇಶನ್ ಸ್ಕಾಲರ್ಶಿಪ್ ಬಗ್ಗೆ, ಆಮೇಲೆ ಇತರೆ ಅವರ ಸಮಸ್ಯೆಗಳ ಬಗ್ಗೆ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ, ಆಮೇಲೆ ತಮಗೆ ಯಾವ ರೀತಿ ಸೌಲಭ್ಯವನ್ನ ತಗೋಬೇಕು, ಆಮೇಲೆ ಸರ್ಕಾರದಿಂದ ಸ್ವಯಂ ಉದ್ಯೋಗ ಮಾಡ್ಬೇಕಂದ್ರೆ ಯಾವ ತರ ತಗೋಬೇಕು ಅಂತ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ನನ್ನ ಸಂಸ್ಥೆಯಿಂದ ಯಾವುದೇ ರೀತಿಯಾದಂತ ಎಲ್ಲಿ ಸಿಬ್ಬಂದಿಗಳು ಇರುವುದಿಲ್ಲ. ಯಾರೋ ಒಬ್ಬ ಕಿಡಿಗೇಡಿ ಅವನು ನಮ್ಮ ರಕ್ಷಣಾ ವೇದಿಕೆಯ ಹೆಸರನ್ನು ಬಳಸಿಕೊಂಡು ನಾನು ವೀಲ್ ಚೇರ್ ಕೊಡಿಸ್ತೀನಿ, ಗಾಡಿ ಕೊಡಿಸ್ತೀನಿ, ಮತ್ತೊಂದು ಕೊಡಿಸ್ತೀನಿ, ಮಗದೊಂದು ಕೊಡಿಸ್ತೀನಿ, 1500 ರೂಪಾಯಿ ಕೊಡಿ, 2000 ಕೊಡಿ ಅಂತ ಏನೋ ಕೇಳ್ತಾ ಇದಾರಂತ ನನ್ನ ಗಮನಕ್ಕೆ ಬಂದಿದೆ. ಯಾರೋ ನನಗೆ ಗೊತ್ತಿರುವಂತ ಆತ್ಮೀಯರು ನನಗ ವಾಟ್ಸಪ್ ಮೂಲಕ ತಿಳಿಸಿದ್ರು, ಈ ತರ ಆಗ್ತಾ ಇದೆ ಸರ್, ನನಗೆ ಕೇಳಿದ್ರು ಅಂತ ಹೇಳಿದ್ರು. ಹಾಗಾಗಿ ನೀವು ಯಾರು ಕೂಡ ಇಲ್ಲಿ ಯಾರು ಮಧ್ಯವರ್ತಿಗಳು ಇರುವುದಿಲ್ಲ. ನಮ್ಮ ಸಂಸ್ಥೆಗೆ ನೇರವಾಗಿ ನಮ್ಮ ಸಂಸ್ಥೆ ಕಚೇರಿಗೆ ಬಂದು ನಿಮಗ ಸೌಲಭ್ಯ ಬೇಕಾಗಿದೆ ಅದ್ರ ಬಗ್ಗೆ ಮನವಿ ಸಲ್ಲಿಸ್ಬೇಕು. ನಿಮ್ಮ ಅಗತ್ಯ ದಾಖಲೆಗಳನ್ನು ಒಳಗೊಂಡಂತ ಮಾಹಿತಿ ಮತ್ತು ನಿಮ್ಮ ಮನವಿ ಅರ್ಜಿ ಇಲ್ಲಿ ಸಲ್ಲಿಸಿ ಬೇಕಾದಲ್ಲಿ ಸದಸ್ಯರಾಗೋದಕ್ಕೆ ಕೆಲವೊಂದು ಅಂದ್ರೆ 250 ರೂಪಾಯಿ ಈ ತರ ಫೀಗಳಿದೆ. ಅಷ್ಟು ಬಿಟ್ರೆ ಮತ್ತೆ ಯಾವುದೇ ರೀತಿಯಾದಂತ ದುಡ್ಡಿನ ವ್ಯವಹಾರ ಇರುವುದಿಲ್ಲ ಇಲ್ಲಿ. ಹಾಗಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ವಿಕಲಚೇತನರು ದಯವಿಟ್ಟು ಯಾವುದೇ ಮಧ್ಯವರ್ತಿಗಳಿಗೆ ಹಣ ಮತ್ತು ಹಣಕಾಸಿನ ವ್ಯವಹಾರ ಮಾಡಬೇಡಿ ಅಂತ ನಾನು ನಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ನಮ್ಮ ಉದ್ದೇಶ ರಾಜ್ಯದಲ್ಲಿರ್ತಕ್ಕಂಥ ವಿಕಲಚೇತನರ ಅಭಿವೃದ್ಧಿಗೆ ಶ್ರಮಿಸುವುದು, ಹಾಗೆ ಅವರಿಗೆ ಯಾವ ರೀತಿ ಮಾಹಿತಿ ಬೇಕು, ಮಾರ್ಗದರ್ಶನ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳೋದು, ಅವರಿಗೆ ನಮ್ಮ ಕೈಲಿ ಆದ್ರೆ ಸಹಾಯ ಮಾಡೋದು. ಅಷ್ಟು ಬಿಟ್ರೆ ಮತ್ತೆ ಯಾವುದು ನಮ್ದು ಉದ್ದೇಶ ಇಲ್ಲ. ನಮ್ಮ ಈ ಸದ್ಯಕ್ಕ ಮಾಡ್ತಾ ಇರೋ ಕೆಲಸ ಅಂಗವಿಕಲರ ಜನಸ್ನೇಹಿ ಮಾಹಿತಿ ಸೇವಾ ಮಾರ್ಗದರ್ಶನ ಕೇಂದ್ರ ಅಂತ ನಾವು ಕೆಂಗೇರಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಆ ಆಫೀಸಿಗೆ ಬಂದು ನಿಮ್ಮ ಏನಾದರೂ ತೊಂದರೆಗಳಿದ್ರ, ಏನಾದರೂ ಸೌಲಭ್ಯಗಳನ್ನು ಪಡೆದುಕೋಬೇಕಾಗಿದ್ರ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ನಾವು ಅರ್ಜಿ ಸಲ್ಲಿಸ್ಕೊಡ್ತೀವಿ. ಅವರೇ ಫಾಲೋಅಪ್ ಮಾಡ್ಕೋತೀರ ಅಂದ್ರೆ ಅವರೇ ಫಾಲೋಅಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾವೇ ಫಾಲೋಅಪ್ ಮಾಡಿ ಅವ್ರಿಗೆ
ಆ ಸೌಲಭ್ಯವನ್ನಾಗಿರ್ಲಿ, ಅವರ ಸಮಸ್ಯೆಗಳನ್ನಾಗಿರ್ಲಿ ಪರಿಹರಿಸಕ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಹಾಗೆ ಯಾರು ಕೂಡ ನಮ್ಮ ಸಂಸ್ಥೆ ಹೆಸರಿನಲ್ಲಿ ಯಾರೇ ದುಡ್ಡು ಕೇಳಿ, ಹಣಕಾಸು ಕೇಳಿ ಯಾವುದೇ ವ್ಯವಹಾರನ ಮಾಡಬೇಡಿ. ಏನಾದ್ರೂ ಇದ್ರೆ ಖುದ್ದಾಗಿ ನಮ್ಮ ಸಂಸ್ಥೆಗೆ ಬಂದು ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಿ. ಅಂದಾಗ ಅಭಿವೃದ್ಧಿ ಹೊಂದಲು ಸಾಧ್ಯ. ದುಡ್ಡು ಮತ್ತೊಂದು ಮಗದೊಂದು ಯಾರಿಗೂ ಕೂಡ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಸಂಸ್ಥೆಗೆ ನೇರವಾಗಿ ಭೇಟಿಯಾಗಿ ನಿಮ್ಮ ಅಹವಾಲನ್ನ ಇಲ್ಲಿ ಸಲ್ಲಿಸಿ ನಾವು ಕೂಡ ಸಂಬಂಧಪಟ್ಟವರಿಗೆ ಅದನ್ನ ಮಾಹಿತಿ ಕಳಿಸ್ತೀವಿ. ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.